press the bell icon on the YouTube app and never miss another update. Hi students. So previous class ಅಲ್ಲಿ ನಾವು decimals ನ fraction ಗೆ ಕನ್ವರ್ಟ್ ಮಾಡಿದ್ವಿ, fractions ನ decimals ಗೆ ಕನ್ವರ್ಟ್ ಮಾಡಿದ್ವಿ. So one more sub heading, expanded notation of decimal numbers. ಅಂದರೆ ಇಲ್ಲಿ decimals number ನ ಏನು ಮಾಡಬೇಕು, expand ಮಾಡ್ತೀವಿ, ಹೌದಲ್ವಾ? ಸೊ ನಾವು ಹೋಲ್ ನಂಬರ್ಸನ್ನ ಎಕ್ಸ್ಪ್ಯಾಂಡ್ ಮಾಡೋದನ್ನ ಕಲ್ತಿದ್ದೀವಿ. ಸೊ ಹಾಗೆ ಇಲ್ಲಿ ಏನು ಮಾಡಬೇಕು, ಡೆಸಿಮಲ್ಸ್ ನಂಬರ್ಸನ್ನು ಏನು ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ತುಂಬ ಈಸಿ ಇದೆ. ಸೊ ಫಾರ್ ಎಕ್ಸಾಂಪಲ್ ಏನು, 314.26 ಹೌದಲ್ವಾ ನಂಬರ್ ಇದೆ. ಸೊ ಇದನ್ನು ನಾವು ಹೇಗೆ ಎಕ್ಸ್ಪ್ಯಾಂಡ್ ಮಾಡಬೇಕಪ್ಪ ಅಂದರೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಇದೆ ಹೌದಲ್ವಾ, ಪಾಯಿಂಟ್ನ ಲೆಫ್ಟ್ ಸೈಡ್ ಹೋಲ್ ಪಾರ್ಟ್, ಸೊ ಪಾಯಿಂಟ್ನ ರೈಟ್ ಸೈಡ್ ಪಾರ್ಟನ್ನು ನಾವು ಡೆಸಿಮಲ್ ಪಾರ್ಟ್ ಅಂತ ಕರಿತೀವಿ. ಸೊ ಏನಿದೆ, ಇದು ಹೋಲ್ ಪಾರ್ಟ್ ಇದೆ ಹೌದಲ್ವಾ, ಫಸ್ಟ್ ಡಿಜಿಟ್ ಏನಿದೆ 3 ಇದೆ ಹೌದಲ್ವಾ. 3 ಆದಮೇಲೆ ಎಷ್ಟು ಡಿಜಿಟ್ಸ್ ಇದೆ, 1 and 2 ಡಿಜಿಟ್ ಇದೆ. 1 ಅನ್ನು 1 ಡಿಜಿಟ್, 4 ಅನ್ನು 1 ಡಿಜಿಟ್, 2 ಡಿಜಿಟ್ ಇದೆ, 2 zeros ಬರೆಯೋಣ, ಪ್ಲಸ್ 1 ಬರೆಯೋಣ ಹೌದಲ್ವಾ. ಇದನ್ನು ನಾವು ಸ್ಟಡಿ ಮಾಡಿದ್ದೀವಿ ಫಸ್ಟ್ ಚಾಪ್ಟ್ರಲ್ಲಿ. ಲಾರ್ಜ್ ನಂಬರ್ಸಲ್ಲಿ ನಾವು ನಂಬರ್ಸ್ನ ಏನು ಮಾಡಿದ್ದೀವಿ, ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. ಸೊ ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡಲ್ಲಿರೋ ಪಾರ್ಟನ್ನು ಸೇಮ್ ಅದೇ ಥರ ನಾವು ಏನು ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು. ಹೇಗೆ, ಸೊ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಡಿಸ್ಕಸ್ ಮಾಡಿರ್ತೀರ ನಂಬರನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ವಲ್ಲ, ಅದೇ ಥರ ಇದು ಏನು ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ನೆಕ್ಸ್ಟ್ 1 ಬರೆದು, 1 ಆದಮೇಲೆ 4 ಸಿಂಗಲ್ ಡಿಜಿಟ್ ಇದೆ, 0 ಬರೀರಿ. ನೆಕ್ಸ್ಟ್ 4 ಇದೆ, 4 ಬರೀರಿ. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಪಾಯಿಂಟ್ ಇದೆ ಹೌದಲ್ವಾ, ಸೊ ಪ್ಲಸ್ಸನ್ನು ಬರೆಯೋಣ. ಪಾಯಿಂಟ್ ಆದಮೇಲೆ 2 ಇದೆ ಹೌದಲ್ವಾ, 2/10 ಪ್ಲಸ್ 6 ಆದಮೇಲೆ 6/100 ಈ ಥರ ಬರೀ. ಏನು, 310 ಪ್ಲಸ್ 4 ಪ್ಲಸ್ ಬರ್ದು 2 ಬರ್ದು /10 ಬರಿಬೇಕು, ಪ್ಲಸ್ ಬರ್ದು 6/100 ಬರಿಬೇಕು. ಓಕೆನಾ. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು, ಇದು 300 ಪ್ಲಸ್ 10 ಪ್ಲಸ್ 4 ಆ್ಯಸ್ ಇಟ್ ಈಸ್ ಹಾಗೆ ಬರೀ, ಪ್ಲಸ್ ಬರ್ದು 2/10 ಹೇಗೆ ಬರೀನ ಡೆಸಿಮಲ್ ಪಾಯಿಂಟಲ್ಲಿ 0.2, ಇದನ್ನು ಹೇಗೆ ಬರೆಯೋಣ, 6/100 0.06. ಈ ಥರ ಏನು ಮಾಡಬೇಕು, ನಾವು ನಂಬರನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಒನ್ ಮೋರ್ ಎಕ್ಸಾಂಪಲ್, ತುಂಬ ಈಸಿ ಇದೆ. 759.129 ಹೌದಲ್ವಾ. ಎಕ್ಸ್ಪ್ಯಾಂಡ್ ಮಾಡೋಣ ನಾವು. ಫಸ್ಟು ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡಲ್ಲಿರೋ ಹೋಲ್ ಪಾರ್ಟನ್ನು ಹೇಗೆ ಮಾಡೋಣ, ಫಸ್ಟ್ 7 ಇದೆ, 2 ಡಿಜಿಟ್ ಇದೆ, 2 0 ಬರೆಯೋಣ, ಪ್ಲಸ್ 5 ಇದೆ, 9 ಸಿಂಗಲ್ ಡಿಜಿಟ್ ಇದೆ, ಸಿಂಗಲ್ 0 ಬರಿತಿದ್ದೀನಿ, ನೆಕ್ಸ್ಟ್ 9 ಬರೀತಿದ್ದೀನಿ ಹೌದಲ್ವಾ, ಪ್ಲಸ್ ಬರೀತಿದ್ದೀನಿ. ಸೊ 1 ಇದೆ, 1/10 ಪ್ಲಸ್ 2 ಬರ್ದು 10 ಆಯಿತು, 100 ಬರೆಯೋಣ, ಪ್ಲಸ್ 9 ಬರ್ದಾದ್ಮೇಲೆ 100 ಆಗಿದೆ, 1000 ಬರೆಯೋಣ ಹೌದಲ್ವಾ. ಸೊ 957, 9ನ ಪ್ಲೇಸ್ ವ್ಯಾಲ್ಯೂ 1s, 5ನ ಪ್ಲೇಸ್ ವ್ಯಾಲ್ಯೂ 10s, 7ನ ಪ್ಲೇಸ್ ವ್ಯಾಲ್ಯೂ 100 ಆಗುತ್ತೆ. ಪ್ಲಸ್ ಬರೆಯೋಣ, 1ನ ಪ್ಲೇಸ್ ವ್ಯಾಲ್ಯೂ 1/10, 2ನ ಪ್ಲೇಸ್ ವ್ಯಾಲ್ಯೂ 200 ಹೌದಲ್ವಾ, 9ನ ಪ್ಲೇಸ್ ವ್ಯಾಲ್ಯೂ 9000. ತುಂಬ ಈಸಿ ಇದೆ. ಪ್ಲಸ್ ಬರ್ದು ಇಲ್ಲಿರೋ ಡಿಜಿಟನ್ನು ಬರ್ದು 10 ಬರೀರಿ, ನೆಕ್ಸ್ಟ್ ಡಿಜಿಟನ್ನು ಬರ್ದು 100 ಬರಿಬೇಕು, ನೆಕ್ಸ್ಟ್ ಡಿಜಿಟನ್ನು ಬರ್ದು 1000 ಬರಿಬೇಕು. ಓಕೆನಾ. ನೆಕ್ಸ್ಟ್ ಏನು ಮಾಡೋಣ, 700 ಆ್ಯಸ್ ಇಟ್ ಈಸ್ ಬರೀರಿ, ರೈಟ್ ಡೌನ್ 50 ಆ್ಯಸ್ ಇಟ್ ಈಸ್, ನೆಕ್ಸ್ಟ್ 9 ಆ್ಯಸ್ ಇಟ್ ಈಸ್ ಬರೀರಿ, ಪ್ಲಸ್ ಆ್ಯಸ್ ಇಟ್ ಈಸ್ ಬರ್ದು. ಸೊ 1/10 ಹೇಗೆ ಬರೀತೀರಾ, 0.1. ಸೊ ಇದನ್ನು 0.02, 0.009 ಹೌದಲ್ವಾ. ಸೊ 1 0 ಇದೆ, 1 ನಂಬರ್ ಬಿಟ್ಟು ಪಾಯಿಂಟ್ ಬಂದಿದೆ ಹೌದಲ್ವಾ, 2 0 ಇದೆ, 2 ನಂಬರ್ ಬಿಟ್ಟು 2 ಡಿಜಿಟ್ ಬಿಟ್ಟು ಪಾಯಿಂಟ್ ಬಂದಿದೆ, 3 0 ಇದೆ, 1 2 3 ಡಿಜಿಟ್ ಬಿಟ್ಟು ಪಾಯಿಂಟ್ ಬಂದಿದೆ. ಇನ್ನೂ ಈಸಿ ಹೇಳಬೇಕಂದ್ರೆ, ಸೊ ಪಾಯಿಂಟ್ ಆದಮೇಲೆ 1 ಡಿಜಿಟ್, ನೆಕ್ಸ್ಟು ಪಾಯಿಂಟ್ ಆದಮೇಲೆ 0 2 ಬರೀರಿ, ನೆಕ್ಸ್ಟ್ ಪಾಯಿಂಟ್ ಆದಮೇಲೆ 0 0 2 0 ಬರೆದು ಇಲ್ಲಿರೋ ಡಿಜಿಟನ್ನು ಬರೀರಿ. ಈ ಥರ ನಾವೇನು ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು. ಓಕೆನಾ. ಏನು, 0 ಪಾಯಿಂಟ್ ಬರ್ದು 1 ಬರೀರಿ, 0 ಪಾಯಿಂಟ್ ಬರ್ದು 0 0 ಬರ್ದು 1 ಎಕ್ಸ್ಟ್ರಾ 0ನ ಆ್ಯಡ್ ಮಾಡಿ 2 ಬರೀರಿ, ನೆಕ್ಸ್ಟ್ 0 ಪಾಯಿಂಟ್ ಬರ್ದು ಇಲ್ಲಿ 1 0 ಇತ್ತು, ಇಲ್ಲಿ 2 0ನ ಬರೀರಿ ಹೌದಲ್ವಾ. ಇಲ್ಲಿ 0 ಇಲ್ಲ, ಪಾಯಿಂಟ್ ಆದಮೇಲೆ 0 ಇಲ್ಲ, ಓನ್ಲಿ ಡಿಜಿಟ್ ಇದೆ. ಇಲ್ಲಿ ಪಾಯಿಂಟ್ ಆದಮೇಲೆ 1 0 ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ 2 0 ಇದೆ, ನೆಕ್ಸ್ಟ್ ಇನ್ನೊಂದು ಡಿಜಿಟ್ ಬಂದರೆ ಪಾಯಿಂಟ್ ಆದಮೇಲೆ 3 0 ಬರುತ್ತೆ, ಆಮೇಲೆ ಡಿಜಿಟ್ ಬರುತ್ತೆ. ಈ ಥರ ನಾವು ನೋಡೋದು ನಂಬರ್ ಆಫ್ ಝೀರೋಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು, ಎಲ್ಲಿ, ಡೆಸಿಮಲ್ ಪಾರ್ಟಲ್ಲಿ. ಓಕೆನಾ. ಸೊ ಈಗ ಎಕ್ಸರ್ಸೈಸ್ 5.2ನ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ.
ಸೊ ಫಸ್ಟ್ ಮೇನ್ ರೈಟ್ ಈಚ್ ಡೆಸಿಮಲ್ ನಂಬರ್ ಆ್ಯಸ್ ಎ ಫ್ರ್ಯಾಕ್ಷನ್. ರೈಟ್ ಈಚ್ ಡೆಸಿಮಲ್ ನಂಬರ್ ಆ್ಯಸ್ ಎ ಫ್ರ್ಯಾಕ್ಷನ್. ಸೊ ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ, ಅದನ್ನು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಎ ಪ್ರಾಬ್ಲಮ್ 0.03, ಹೌದಲ್ವಾ? ಇಲ್ಲಿ ನೋಡ್ರಿ, ಇಲ್ಲಿ ಹೇಗೆ ಬರೀಬೇಕು? ಡೆಸಿಮಲ್ ಪಾಯಿಂಟ್ ಆದಮೇಲೆ ಏನಿದೆ, 2 ಡಿಜಿಟ್ ಇದೆ, 0 ಆ್ಯಂಡ್ 3 ಇದೆ, ಹೌದಲ್ವಾ? ನ್ಯೂಮರೇಟ್ರಲ್ಲಿ 0 ಆ್ಯಂಡ್ 3 ಬರೀರಿ, ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು? 1 ಬರ್ದು ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಎಷ್ಟು ಡಿಜಿಟ್ ಇದೆ? 1 2 ಡಿಜಿಟ್ ಇದೆ, ಸೊ ಇದರ 2 zeros ಬರೀರಿ. ನೆಕ್ಸ್ಟ್ ಇದನ್ನು 3 ಬ್ಯಾಕ್ ಸೈಡ್ 0 ಇದೆ, ಹೌದಲ್ವಾ? ಈ 0ನ ನೆಗ್ಲೆಕ್ಟ್ ಮಾಡಿದರೆ 3/100 ಅಂತ ಬರೀಬೋದು. ನೆಕ್ಸ್ಟು ಬಿ ಪ್ರಾಬ್ಲಮ್ 36.89. ಎವ್ರಿ ಟೈಮ್ ನೀವು ಡೆಸಿಮಲ್ ನಂಬರನ್ನು ಬರ್ಕೊಳ್ಳುವಾಗ ಏನು ಮಾಡಬೇಕು? ರೀಡ್ ಮಾಡ್ತಾ ಬರಿಬೇಕು. 36.89 ಇದೆ, ಹೌದಲ್ವಾ? ಸೊ ಪಾಯಿಂಟ್ ಇದೆ ಮಿಡ್ಲಲ್ಲಿ. ಸೊ ಇಲ್ಲಿರೋ 3689 3689 ನ್ಯೂಮರೇಟರಲ್ಲಿ ಬರೀರಿ. 3689 ನ್ಯೂಮರೇಟರಲ್ಲಿ ಬರೀಬೇಕು. ಡಿನಾಮಿನೇಟರಲ್ಲಿ 1 ಬರ್ದು ಏನು ಮಾಡಬೇಕು? ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ ಎಷ್ಟು ಡಿಜಿಟ್ ಇದೆ? 1 2 ಡಿಜಿಟ್ ಇದೆ, 2 zeros ಬರೀರಿ, ಓಕೆನಾ? ನೆಕ್ಸ್ಟು ಸಿ ಪ್ರಾಬ್ಲಮ್ 24.7, ಹೌದಲ್ವಾ? 24.7 ಇದೆ. ಸೊ ಪಾಯಿಂಟ್ ಇದೆ, ಪಾಯಿಂಟ್ನ ಲೆಫ್ಟ್ ಸೈಡು ಡಿಜಿಟ್ ಇದೆ, ಪಾಯಿಂಟ್ನ ರೈಟ್ ಸೈಡು ಡಿಜಿಟ್ ಇದೆ. ಸೊ ಎಲ್ಲ ಡಿಜಿಟ್ಸನ್ನು ಸೇರಿ ಬರೀ 2 4 7 ಅಂತ ನ್ಯೂಮರೇಟ್ರಲ್ಲಿ ಬರೀರಿ. ಡಿನಾಮಿನೇಟರಲ್ಲಿ 1 ಬರ್ದು ಎಷ್ಟು 0 ಬರೀಬೇಕಿಲ್ಲಿ? ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ, 1 0 ಬರೀ. ಸೊ ನೆಕ್ಸ್ಟ್ ಡಿ ಪ್ರಾಬ್ಲಮ್ 0.185, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಇದೆ, ಹೌದಲ್ವಾ? ಪಾಯಿಂಟ್ನ ಲೆಫ್ಟ್ ಸೈಡು 0 ಇದೆ, ಹೌದಲ್ವಾ? ಇಲ್ಲಿ ಪಾಯಿಂಟ್ನ ಲೆಫ್ಟ್ ಸೈಡು 24 ನಂಬರ್ ಇತ್ತು. ಸೊ 24 ಮತ್ತು 7 ಸೇರಿಸಿ ನ್ಯೂಮರೇಟರಲ್ಲಿ ಬರೆದ್ವಿ, ಹೌದಲ್ವಾ? ಸೊ ಇಲ್ಲೂ ಸಹ ಏನು, ಪಾಯಿಂಟ್ನ ಲೆಫ್ಟ್ ಸೈಡ್ 36 ಇತ್ತು, ಪಾಯಿಂಟ್ನ ರೈಟ್ ಸೈಡ್ 8 and 9 ಇತ್ತು. ಸೊ ಪಾಯಿಂಟನ್ನು ತೆಗ್ದು ನ್ಯೂಮರೇಟರಲ್ಲಿ 3689 ಬರೆದ್ವಿ. ಸೊ ಇಲ್ಲೂ ಸಹ ಏನು ಮಾಡಬೇಕು? ಪಾಯಿಂಟ್ ಇದೆ, 0 ಇದೆ, ಹೌದಾ? 0 ಇದೆ ಅಂದರೆ ಇದನ್ನು ಬಿಟ್ಬಿಡ್ರಿ. ಸೊ ನ್ಯೂಮರೇಟ್ರಲ್ಲಿ 185 ಬರೀರಿ. ಡಿನಾಮಿನೇಟ್ರಲ್ಲಿ 1 ಬರ್ದು, ಸೊ ಎಷ್ಟು zeros ಬರೆಯೋಣ? ಡೆಸಿಮಲ್ ಪಾಯಿಂಟ್ ಆದಮೇಲೆ 1 2 3 ಡಿಜಿಟ್ಸ್ ಇದೆ, 3 zeros ಬರೀರಿ, ಓಕೆನಾ? ನೆಕ್ಸ್ಟು ಎಫ್ ಪ್ರಾಬ್ಲಮ್ 6.205, ಹೌದಲ್ವಾ? ಸೊ 6 ಪಾಯಿಂಟ್ನ ಲೆಫ್ಟ್ ಸೈಡು ಏನಿದೆ 6 ಇದೆ. ಸೊ ಎಲ್ಲ ಡಿಜಿಟ್ಸನ್ನು ಸೇರಿಸಿ ಬರೆದ್ಬಿಡೋಣ. ಸೊ 6205 ಡಿವೈಡೆಡ್ ಬೈ, ಸೊ ಡಿನಾಮಿನೇಟ್ರಲ್ಲಿ 1 ಬರೆಯೋಣ. ಪಾಯಿಂಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ರೈಟ್ ಸೈಡ್ 1 2 3 ಡಿಜಿಟ್ ಇದೆ, 3 zeros ಬರೀರಿ, ಓಕೆನಾ? ನೆಕ್ಸ್ಟು ಜಿ ಪ್ರಾಬ್ಲಮ್ 26.005 ಇದೆ, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ 26.005 ಇದೆ ಅಂದರೆ ಎಲ್ಲ ಡಿಜಿಟ್ಸನ್ನು ಸೇರಿಸಿ ಬರೀರಿ. 26005 ಅಂದರೆ 26,005, ಹೌದಲ್ವಾ? 26,005 ಡಿವೈಡೆಡ್ ಬೈ, ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇದೆ, 1 2 3, ಹೌದಲ್ವಾ? 1 ಬರೆಯೋಣ. ಸೊ 1 2 3 zeros ಬರೆಯೋಣ. ಸೊ 26,005 ಡಿವೈಡೆಡ್ ಬೈ 1000. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ನೆಕ್ಸ್ಟು ಸೆಕೆಂಡ್ ಮೇನ್, ರೈಟ್ ಈಚ್ ಫ್ರ್ಯಾಕ್ಷನ್ ಆ್ಯಸ್ ಡೆಸಿಮಲ್. ಇಲ್ಲಿ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಏನು ಮಾಡಬೇಕು? ಡೆಸಿಮಲ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು, ಓಕೆನಾ? ಸೊ ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್ 8/10, ಹೌದಲ್ವಾ? ಎಕ್ಸಾಂಪಲ್ ಪ್ರಾಬ್ಲಮ್ಸಲ್ಲಿ ತೋರಿಸಿದ್ದೆ ಇದು. 8/10 ಇದೆ. ಫಸ್ಟ್ ನ್ಯೂಮರೇಟರಲ್ಲಿರೋ 8ನ ಬರ್ಕೊಂಡು ಬಿಡ್ರಿ. ಡಿನಾಮಿನೇಟರಲ್ಲಿ 1 ಮುಂದೆ 1 0 ಇದೆ, 1 ಫಾಲೋಡ್ ಬೈ 1 0, ಹೌದಲ್ವಾ? ಇಲ್ಲಿ 1 0 ಇದೆ ಅಂದರೆ 8 1 ಡಿಜಿಟ್ ಬಿಟ್ಟು ಪಾಯಿಂಟ್ ಬರೀರಿ. ನೆಕ್ಸ್ಟ್ 0ನ ಬರೀ, 0.8. ಸೊ ನೆಕ್ಸ್ಟ್ ಬಿ ಪ್ರಾಬ್ಲಮ್ 87 ಡಿವೈಡೆಡ್ ಬೈ 100, ಹೌದಲ್ವಾ? ಸೊ ನ್ಯೂಮರೇಟರಲ್ಲಿರೋ 87 ಬರ್ಕೊಳ್ರಿ, ಓಕೆನಾ? ಸೊ ಡಿನಾಮಿನೇಟರಲ್ಲಿ ಎಷ್ಟು zeros ಇದೆ? 1 2 zeros ಇದೆ. ಸೊ 2 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಇಡಬೇಕು. ರೈಟ್ ಸೈಡಿಂದ ಕೌಂಟ್ ಮಾಡಬೇಕು. 1 2 7 1 ಡಿಜಿಟ್ ಆಗುತ್ತೆ, 8 ಇನ್ನೊಂದು ಡಿಜಿಟ್, 1 2, ಹೌದಲ್ವಾ? ಇಲ್ಲಿ 2 zeros ಇದೆ ಅಂದರೆ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು. 1 2 ಪಾಯಿಂಟ್, ಹೌದಲ್ವಾ? 0.87. ಸೊ ಇಲ್ಲಿ ನೋಡ್ರಿ, ಸಿ ಪ್ರಾಬ್ಲಮ್ 132 ಡಿವೈಡೆಡ್ ಬೈ 100, ಹೌದಲ್ವಾ? ಸೊ ನ್ಯೂಮರೇಟರಲ್ಲಿರೋ 132 ಬರೀರಿ.
ಸೊ ಡಿನಾಮಿನೇಟ್ರಲ್ಲಿ ಎಷ್ಟು ಝೀರೋಸ್ ಇದೆ? 2 ಝೀರೋಸ್ ಇದೆ, ಹೌದಲ್ವ? 2 ಝೀರೋಸ್ ಇದೆ ಅಂದರೆ ರೈಟ್ ಸೈಡಿಂದ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡ್ರಿ. 1 2 ಪಾಯಿಂಟ್. ಓಕೆನಾ? ನೆಕ್ಸ್ಟು ಸೊ ಡಿ ಪ್ರಾಬ್ಲಮ್ 1181 ಡಿವೈಡೆಡ್ ಬೈ 1000, ಹೌದಲ್ವಾ? ಸೊ ನ್ಯೂಮರೇಟರಲ್ಲಿರೋ ನಂಬರನ್ನು ಬರೀರಿ, 1181 ಬರೀರಿ. ನೆಕ್ಸ್ಟ್ ಈಗ ಏನು ಮಾಡಬೇಕು? ಸೊ ಡಿನಾಮಿನೇಟ್ರಲ್ಲಿ ಎಷ್ಟು ಝೀರೋಸ್ ಇದೆ? 1 2 3 ಝೀರೋಸ್ ಇದೆ. ಸೊ ರೈಟ್ ಸೈಡಿಂದ ಕೌಂಟ್ ಮಾಡಿ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡ್ರಿ. 1 2 3 ಪಾಯಿಂಟ್. ಓಕೆನಾ? ನೆಕ್ಸ್ಟ್ ಈ ಪ್ರಾಬ್ಲಮ್ 7/100. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ ನ್ಯೂಮರೇಟ್ರಲ್ಲಿರೋ 7 ಬರ್ಕೊಳ್ರಿ. ಡಿನಾಮಿನೇಟ್ರಲ್ಲಿ ಎಷ್ಟು ಝೀರೋಸ್ ಇದೆ? 2 ಝೀರೋಸ್ ಇದೆ, ಬಟ್ ಇಲ್ಲಿ 1 ಡಿಜಿಟ್ ಇದೆ, ಹೌದಲ್ವಾ? ಸೊ ನ್ಯೂಮರೇಟ್ರಲ್ಲಿರೋ 7 ಬರ್ಕೊಳ್ರಿ. ಡಿನಾಮಿನೇಟ್ರಲ್ಲಿ 2 ಝೀರೋಸ್ ಇದೆ, ಬಟ್ ಇಲ್ಲಿ 7 1 ಡಿಜಿಟ್ ಇದೆ. 7 1 ಡಿಜಿಟನ್ನು ಕೌಂಟ್ ಮಾಡಿಕೊಳ್ರಿ, 1 ಡಿಜಿಟ್. ಸೊ ಇನ್ನೊಂದು ಡಿಜಿಟ್ ಅಂದರೆ 0ನ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಡಬೇಕು. ಓಕೆನಾ? ಸೊ 0.07. ಓಕೆ, ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ಸೊ ಥರ್ಡ್ ಮೇನ್, ರೈಟ್ ಎ ಡೆಸಿಮಲ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್. ಸೊ ರೈಟ್ ಎ ಡೆಸಿಮಲ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್ ಅಂದರೆ ಆ್ಯಕ್ಚುಲಿ ಇಲ್ಲಿ ಏನು ಮಾಡಿದ್ದಾರೆ? ಡೆಸಿಮಲ್ ನಂಬರ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು? ಇದನ್ನು ಆ್ಯಡ್ ಮಾಡಿ ಸಿಂಗಲ್ ಡೆಸಿಮಲ್ ನಂಬರಲ್ಲಿ ನಾವು ಬರಿಬೇಕಾಗುತ್ತೆ. ಓಕೆನಾ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಇದೇ ಚಾಪ್ಟ್ರಲ್ಲಿ ನೆಕ್ಸ್ಟ್ ನೀವು ಸ್ಟಡಿ ಮಾಡ್ತೀರಾ ಫ್ರ್ಯಾಕ್ಷನ್ ಏನು ಡೆಸಿಮಲ್ಸನ್ನು ಹೇಗೆ ಆ್ಯಡ್ ಮಾಡಬೇಕು ಅನ್ನೋದನ್ನು. ಓಕೆನಾ? ಸೊ ಇದು ಬಂದರೆ ನಿಮಗೆ ಡೆಸಿಮಲ್ಸ್ ಈಸಿಯಾಗಿ ನೀವು ಆ್ಯಡ್ ಮಾಡ್ತೀರಾ. 3.0 + 0.4 + 0.006, ಹೌದಲ್ವಾ? 3.0 ಏನು 0.4 ಏನು ಡೆಸಿಮಲ್ ಪಾಯಿಂಟ್ ಇದೆ, ಹೌದಲ್ವಾ? ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡಲ್ಲಿರೋ ನಂಬರ್ಸನ್ನು ರೈಟಿಂದ ಏನು ಮಾಡಬೇಕು? ಲೆಫ್ಟಿಂದ ರೈಟಿಗೆ ಬರಿತಾ ಹೋಗಬೇಕು. ಇಲ್ಲಿ ಏನು ಮಾಡಬೇಕು? ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡಲ್ಲಿರೋ ನಂಬರ್ಸನ್ನು ನಾವೇನು ಮಾಡಬೇಕು? ರೈಟಿಂದ ಲೆಫ್ಟಿಗೆ ಈ ಥರ ಬರಿತಾ ಹೋಗಬೇಕು. ಸೊ ಇಲ್ಲಿ 0.06 ಹೇಗೆ ಬರಿತೀನಿ? ಪಾಯಿಂಟ್ ಇದೆ, ಹೌದಲ್ವಾ? ಇಲ್ಲಿ 0 ಇದೆ, ಪಾಯಿಂಟನ್ನು ಬರೆದಿದ್ದೀನಿ. 0ನ ಪಾಯಿಂಟ್ನ ಲೆಫ್ಟ್ ಸೈಡ್ 0 ಇದೆ, ಲೆಫ್ಟ್ ಸೈಡ್ 0 ಇದೆ, 0ನ ಬರೆದಿದ್ದೀನಿ. ಪಾಯಿಂಟ್ನ ರೈಟ್ ಸೈಡ್ ಏನಿದೆ? 0.006 ಇದೆ, ಹೌದಲ್ವಾ? ಸೊ ಈಗ ಏನು ಮಾಡೋಣ? ಸೊ ಎಲ್ಲ ಡೆಸಿಮಲ್ ನಂಬರ್ಸ್ ಮಿಡ್ಲಲ್ಲಿ ಪ್ಲಸ್ ಇದೆ, ಪ್ಲಸ್ ಬರೆಯೋಣ. ಈಗ ಆ್ಯಡ್ ಮಾಡೋಣ. 6 0 4 ಪಾಯಿಂಟ್ ಇದೆ, ಪಾಯಿಂಟ್ ಬರೆಯೋಣ. ಸೊ 3 + 0 is 3. ಆನ್ಸರ್ 3.406. ಓಕೆನಾ? ಸೊ ಈ ಥರ ನಾವು ಏನು ಮಾಡಬೇಕು? ಡೆಸಿಮಲ್ ನಂಬರನ್ನು ಬರಿಬೇಕು. ಸೊ ಬಿ ಪ್ರಾಬ್ಲಮ್ ನೋಡ್ರಿ. $30 + 2 30 + 2 + 0.8 + 0.05. ಸೊ ಎ ಪ್ರಾಬ್ಲಮ್ ಆ್ಯಂಡ್ ಬಿ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿರಿ. ಎ ಪ್ರಾಬ್ಲಮಲ್ಲಿ 3.0 ಅಂತ ಇದೆ, ಇಲ್ಲಿ 0.4 ಅಂತ ಇದೆ. ಇಲ್ಲಿ ಏನಿದೆ? ಈ ಪ್ರಾಬ್ಲಮಲ್ಲಿ 30 ಅಂತ ಇದೆ, ಇಲ್ಲಿ 2 ಅಂತ ಇದೆ, ಹೌದಲ್ವಾ? 30 ಅಂತ ಇದೆ, 2 ಅಂತ ಇದೆ. ಸೊ ಇದನ್ನು 30ನ ನಾವು ಹೇಗೆ ಬರಿಕೊಳ್ತಿದ್ದೀನಿ ನಾನು? 30 ಬರ್ದು. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ, ನಾವೇನು ಮಾಡಬೇಕು? ಪಾಯಿಂಟ್ ಹಾಕಿ 0 0. ಓಕೆನಾ? ನೆಕ್ಸ್ಟು ಸೊ 2ನ ಹೇಗೆ ಬರಿಬೇಕು? 2 ಈ ಥರ ಬರ್ದು ಪಾಯಿಂಟ್ ಹಾಕಿ ನಾವೇ 0 ಬರ್ತೀವಿ. ನೆಕ್ಸ್ಟು 0.8 ಇದೆ, ಹೇಗೆ ಬರಿತಿದ್ದೀನಿ? ಪಾಯಿಂಟನ್ನು ಬರೆದು ಪಾಯಿಂಟ್ನ ಲೆಫ್ಟ್ ಸೈಡ್ 0 ಇದೆ, 0 ಬರಿತಿದ್ದೀನಿ. ಪಾಯಿಂಟ್ನ ರೈಟ್ ಸೈಡ್ 8 ಇದೆ, 8ನ ಬರಿತಿದ್ದೀನಿ. ಸೊ ಹೇಗೆ ಬರಿತಿದ್ದೀನಿ ನೋಡಿರಿ. ಓಕೆನಾ? ಮಿಸ್ಟೇಕ್ ಮಾಡಬೇಡ್ರಿ. ನೆಕ್ಸ್ಟ್ ಇಲ್ಲಿ 0.05 ಇದೆ, ಪಾಯಿಂಟ್ನ ಲೆಫ್ಟ್ ಸೈಡ್ 0 ಇದೆ, ಸೊ ಪಾಯಿಂಟ್ ಇದೆ. ಸೊ ಪಾಯಿಂಟ್ನ ರೈಟ್ ಸೈಡ್ 0.5 ಇದೆ. ನೆಕ್ಸ್ಟು ಆ್ಯಡ್ ಮಾಡಬೇಕು. 5 8 ಪಾಯಿಂಟ್. ಸೊ ಇಲ್ಲಿ 2, ಇಲ್ಲಿ 3, 32.85. ಸೊ ಈ ಥರ ಏನು ಮಾಡಬೇಕು ನಾವು? ಡೆಸಿಮಲ್ಸನ್ನು ಆ್ಯಡ್ ಮಾಡಿ ಡೆಸಿಮಲ್ ನಂಬರನ್ನು ಬರಿಬೇಕು. ರೈಟ್ ಡೆಸಿಮಲ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್ ಅಂದರೆ ಈ ಥರ ಬರಿಬೇಕು. ಓಕೆನಾ? ನೆಕ್ಸ್ಟ್ ಒನ್ ಮೋರ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ 9 + 0.1 + 0.002, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇದು ಡೆಸಿಮಲ್ ನಂಬರ್.
ಸೊ ಇದನ್ನು ಡೆಸಿಮಲ್ ನಂಬರ್. ಇಲ್ಲಿ 9 ಹೋಲ್ ನಂಬರ್ ಇದೆ, ನಾವೀಗ ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಸೊ 9 ಬರೆದು ಪಾಯಿಂಟ್ ಹಾಕಿ 00 ಬರ್ಕೋಬೇಕು. ಓಕೆನಾ, 20 ಬರಿಬೇಕು. ನೆಕ್ಸ್ಟು ಇಲ್ಲಿ 0.1 ಇದೆ, ಪಾಯಿಂಟ್ ಬರಿತಿದ್ದೀನಿ. ಪಾಯಿಂಟ್ನ ಲೆಫ್ಟ್ ಸೈಡ್ 0 ಇದೆ, 0 ಬರಿತಿದ್ದೀನಿ. ಪಾಯಿಂಟ್ನ ರೈಟ್ ಸೈಡ್ 1 ಇದೆ, 1 ಬರಿತಿದ್ದೀನಿ. ಓಕೆನಾ. ನೆಕ್ಸ್ಟು ಪಾಯಿಂಟ್ ಇದೆ, ಪಾಯಿಂಟನ್ನು ಬರಿತಿದ್ದೀನಿ. ಪಾಯಿಂಟ್ನ ಲೆಫ್ಟ್ ಸೈಡ್ 0 ಇದೆ, ಪಾಯಿಂಟ್ನ ರೈಟ್ ಸೈಡ್ 0 0 2 ಇದೆ. ಈಗ ಬರೆದು ಆ್ಯಡ್ ಮಾಡ್ತಿದ್ದೀನಿ. 2 0 1.9 9.102 ಈ ಥರ ಏನು ಮಾಡಬೇಕು, ನಂಬರ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ನೆಕ್ಸ್ಟ್ ಫೋರ್ತ್ ಮೇನ್, ರೈಟ್ ಎ ಡೆಸಿಮಲ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್. ರೈಟ್ ಎ ಡೆಸಿಮಲ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್. ಸೊ ಇಲ್ಲೇನು ಮಾಡಬೇಕು, ಫ್ರ್ಯಾಕ್ಷನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ನಾವು ಡೆಸಿಮಲ್ ಫಾರ್ಮಲ್ಲಿ ಬರಿಬೇಕು. ಸೊ ಡೆಸಿಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಇಲ್ಲಿ ಫೋರ್ತ್ ಮೇನ್ ಎ ಪ್ರಾಬ್ಲಮ್ 20 + 6/100 ಹೌದಲ್ವಾ. ಸೊ 20 6/100 ಹೇಗೆ ಬರಿಬೋದು, ಡೆಸಿಮಲ್ ಫಾರ್ಮಲ್ಲಿ 0.06 ಹೌದಲ್ವಾ. 6 ಬರೆದಿದ್ದೀನಿ. ಸೊ ಡಿನಾಮಿನೇಟರಲ್ಲಿ 20 ಇದೆ ಅಂದರೆ ಆಲ್ರೆಡಿ 6 ಅನ್ನೋ 1 ಡಿಜಿಟ್, 1 more 0ನ ಬರೆದು ಪಾಯಿಂಟ್ ಹಾಕಿದ್ದೀನಿ ಹೌದಲ್ವಾ. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. 20ನ ಹೇಗೆ ಬರಿತೀನಿ, 20.0 ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ನ ಲೆಫ್ಟ್ ಸೈಡ್ 0 ಇದೆ, ರೈಟ್ ಸೈಡ್ 0.6 ಅಂತ ಇದೆ. ಆ್ಯಡ್ ಮಾಡೋಣ. ಓಕೆನಾ. ಆ್ಯಡ್ ಮಾಡಿದ್ರೆ 20.06 ಓಕೆನಾ. ನೆಕ್ಸ್ಟ್ ಬಿ ಪ್ರಾಬ್ಲಮ್ 1 + 1/10 + 5/1000 ಹೌದಲ್ವಾ. ಸೊ ಇದನ್ನು ಏನು ಮಾಡೋಣ, 1 + 1/10 ಹೇಗೆ ಬರೆಯೋಣ, 0.1 ಹೌದಲ್ವಾ. ಸೊ ಇದನ್ನು ಹೇಗೆ ಬರೆಯೋಣ, 0.0 ಹೌದಲ್ವಾ. 0 ಪಾಯಿಂಟ್ ಬರೆದಿದ್ದೀನಿ. ಸೊ 3 zeros ಇದೆ ಅಂದರೆ 1 2 1 2 3 zeros ಇದೆ ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಬರಬೇಕು. ಸೊ ಏನು ಇಲ್ಲಿ ಎಷ್ಟಿದೆ, ಇಲ್ಲಿ 3 zeros ಇದೆ ಡಿನಾಮಿನೇಟ್ರಲ್ಲಿ, ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಬಿಡಬೇಕು. ನ್ಯೂಮರೇಟ್ರಲ್ಲಿ ಓನ್ಲಿ 1 ಡಿಜಿಟ್ ಇದೆ, 1 2. ಸೊ ನ್ಯೂಮರೇಟರ್ಲಿ ಡಿಜಿಟ್. ಸೊ ಈ ಥರ ಆದರೂ ಬರಿಬೋದು. ಸೊ ಇದನ್ನು ಹೇಗೆ ಆ್ಯಡ್ ಮಾಡ್ತೀರಾ, 1ನ್ನು ಹೇಗೆ ಬರ್ಕೊಳ್ಳೋಣ, 1.0 ಅಂತ ಬರೆಯೋಣ. 0.1ನ್ನು 0.1, ನೆಕ್ಸ್ಟ್ ಇದನ್ನು 0.005. ಸೊ ಈಗ ಆ್ಯಡ್ ಮಾಡೋಣ, 5 0 1.1. ಸೊ ಆನ್ಸರ್ ಏನು ಬರುತ್ತೆ, 1.105. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ Next problem, C problem, 20 + 9/1000. ಸೊ 20 ಇದೆ, 1000ನ್ನು ಹೇಗೆ ಬರೆಯೋಣ, 9/1000 ಹೇಗೆ ಬರೆಯೋಣ, 0 ಪಾಯಿಂಟ್ ಹೌದಲ್ವಾ. 3 zeros ಇದೆ ಹೌದಲ್ವಾ. 3 zeros ಇದೆ ಅಂದರೆ ಸೊ ಇಲ್ಲಿ 3 ಡಿಜಿಟ್ ಆದಮೇಲೆ ಪಾಯಿಂಟ್ ಬರಬೇಕು. 0 0 ನ್ಯೂಮರೇಟರಲ್ಲಿರೋ 9 ಹೌದಲ್ವಾ. ಸೊ ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 20.009. ಇದು ಹೋಲ್ ಆಗುತ್ತೆ, 20.009. ನೋಡ್ರಿ ಇಲ್ಲಿ 20ನ ಹೇಗೆ ಬರೆಯೋಣ, 20.00 ಬರೆಯೋಣ. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡೋಣ ಹೌದಲ್ವಾ. 0.02 20.009 ಓಕೆನಾ. ಸೊ ಈ ಥರ ಏನು ಮಾಡಬೇಕು. ನೆಕ್ಸ್ಟು ಡೈರೆಕ್ಟ್ಲಿ ಹೆಚ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ ನಾನು. Nine + 6/10 7/100 + 4/1000 ಓಕೆನಾ. 9 + 6/10 ಅಂದರೆ 0.6, 7/100 ಅಂದರೆ 0.07 + 0.004 ಹೌದಲ್ವಾ. ಸೊ ಇದನ್ನು ಏನು ಮಾಡೋಣ, ಆ್ಯಡ್ ಮಾಡೋಣ. ಸೊ 9 ಅಂದರೆ 9.0 0.6 0.07 0.004. ಸೊ ಆ್ಯಡ್ ಮಾಡಿದರೆ ಆನ್ಸರು 9.674.
ಸೊ ಈ ಥರ ನಾವು ಡೆಸಿಮಲ್ ಫಾರ್ಮಲ್ಲಿ ಬರೀತೀವಿ. ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಇದೆ, ಇದನ್ನು ನಾವು ಏನು ಮಾಡಬೇಕು ಡೆಸಿಮಲ್ ಫಾರ್ಮಲ್ಲಿ ಬರೀಬೇಕು. ನೆಕ್ಸ್ಟ್ ಮೇನ್ ರೈಟ್ ದ ಫ್ರ್ಯಾಕ್ಷನಲ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಫಾಲೋವಿಂಗ್ ಡೆಸಿಮಲ್ ನಂಬರ್ಸ್. ಡೆಸಿಮಲ್ ನಂಬರ್ಸ್ ಇದೆ, ಅದನ್ನು ಏನು ಮಾಡಬೇಕು ಎಕ್ಸ್ಪ್ಯಾಂಡ್ ಮಾಡಬೇಕು ನಾವು. ಸೊ ಎಕ್ಸ್ಪ್ಯಾನ್ಷನ್ ಅಂತೂ ಈಸಿ ಇದೆ. ಫಸ್ಟ್ ಒನ್ ಎ ಪ್ರಾಬ್ಲಮ್ 8.365 ಹೌದಲ್ವಾ. ಸೊ ಪಾಯಿಂಟ್ನ ಲೆಫ್ಟ್ ಸೈಡ್ ಹೋಲ್ ಪಾರ್ಟು ಓನ್ಲಿ ಸಿಂಗಲ್ ಡಿಜಿಟ್ ಇದೆ 8 ಅಂತ ಬರೆಯೋಣ, ಪ್ಲಸ್ ಸೊ ಪಾಯಿಂಟ್ನ ರೈಟ್ ಸೈಡ್ ಪಾರ್ಟನ್ನು ಡೆಸಿಮಲ್ ಪಾರ್ಟ್ ಅಂತ ಕರಿತೀವಿ ಹೌದಲ್ವಾ. ಹೇಗೆ ಬರಿತೀವಿ 3 ಇದೆ 3/10 ಬರೆಯೋಣ, ಪ್ಲಸ್ 6 ಬರೆಯೋಣ, 6 ಬರ್ದು 6/100 ಬರೆಯೋಣ, ಪ್ಲಸ್ 5 ಬರ್ದು 5/1000 ಈ ಥರ ಎಕ್ಸ್ಪೆಂಡ್ ಮಾಡಬೇಕು. ಸೊ ನೆಕ್ಸ್ಟು ಬಿ ಪ್ರಾಬ್ಲಮ್ 42.043 ಹೌದಲ್ವಾ. 4 ಇದೆ 4 ಬರೆಯೋಣ. ಸೊ ಇನ್ಸ್ಟೆಡ್ ಆಫ್ 2 ಏನು ಬರೆಯೋಣ 0 ಬರೆಯೋಣ. ನೆಕ್ಸ್ಟು 2 ಪ್ಲಸ್ 0/10 ಪ್ಲಸ್ 4/100 ಪ್ಲಸ್ 3/1000 ಓಕೆನಾ. ನೆಕ್ಸ್ಟ್ ಎಫ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ ಡೈರೆಕ್ಟು. 839.056 ಹೌದಲ್ವಾ. ಸೊ 839 ಅಂದರೆ 800 ಪ್ಲಸ್ 30 ಪ್ಲಸ್ 9 ಹೌದಲ್ವಾ. 839 800 ಪ್ಲಸ್ 39 ಇಲ್ಲಿ 42 ಅಂದರೆ 40 ಪ್ಲಸ್ 2 ಇಲ್ಲಿ ಸಿಂಗಲ್ 8 ಇತ್ತು 8 ಬರ್ತಿದ್ದೀನಿ ಓಕೆನಾ. ನೆಕ್ಸ್ಟು ಸೊ ಡೆಸಿಮಲ್ ಪಾರ್ಟನ್ನು ಎಕ್ಸ್ಪೆಂಡ್ ಮಾಡ್ತಿದ್ದೀನಿ. ಫಸ್ಟ್ 0 ಇದೆ 0ನ ಸೊ ಇಲ್ಲಿನೂ 0 ಇತ್ತು. ಸೊ ಈ ಪಾರ್ಟನ್ನು ಬರಿಬೋದು, ಅಂದರೆ ಸ್ಕಿಪ್ ಮಾಡ್ಬೋದು, ಇರಲಿ ಕನ್ಫ್ಯೂಷನ್ ಬೇಡ. ಫಸ್ಟ್ ಡಿಜಿಟ್ 0 ಇದೆ ಬರ್ದು 10 ಬರೆಯೋಣ, /10 ಬರೆಯೋಣ. ನೆಕ್ಸ್ಟ್ ಡಿಜಿಟ್ 5 ಇದೆ, ಇಲ್ಲಿ 10 ಬರ್ದಿದ್ದೀವಿ ಅಂದರೆ ನೆಕ್ಸ್ಟ್ 100 ಬರೆಯೋಣ. ನೆಕ್ಸ್ಟ್ ಡಿಜಿಟ್ ಇಲ್ಲಿ 6 ಇದೆ ಹೌದಲ್ವಾ. ಇಲ್ಲಿ 10 ಬರ್ದಿದ್ದೀವಿ, ಇಲ್ಲಿ 100 ಬರ್ದಿದ್ದೀವಿ ಅಂದರೆ ಇಲ್ಲಿ 1000 ಬರೆಯೋಣ. ಅಂದರೆ ನಂಬರ್ ಆಫ್ 0 ಇನ್ಕ್ರೀಸ್ ಆಗುತ್ತೆ. ಇಲ್ಲಿ 1 0 ಇದೆ, ಇಲ್ಲಿ 2 0 ಆಯಿತು, ಇಲ್ಲಿ 3 0. ಸೊ ಈ ಥರ ಏನು ಮಾಡಬೇಕು ಎಕ್ಸ್ಪ್ಯಾಂಡ್ ಮಾಡಬೇಕು. ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಈಕ್ವಲೆಂಟ್ ಡೆಸಿಮಲ್ಸ್. ಸೊ ನಾವು ಹೇಗೆ ಫ್ರ್ಯಾಕ್ಷನ್ಸಲ್ಲಿ ಈಕ್ವಲೆಂಟ್ ಫ್ರ್ಯಾಕ್ಷನ್ಸನ್ನು ನಾವು ಬರೆದ್ವಿ ಹೌದಲ್ವಾ, ಹಾಗೆಯೇ ಇಲ್ಲಿ ಈಕ್ವಲೆಂಟ್ ಡೆಸಿಮಲ್ಸನ್ನು ನಾವು ಬರಿಬೇಕು. ಸೊ ಫ್ರ್ಯಾಕ್ಷನ್ ಕೊಟ್ಟಿರ್ತಾರೆ. ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಗೆ ಸೇಮ್ ನಂಬರನ್ನು ನಾವೇನು ಮಾಡಿದ್ವಿ ಮಲ್ಟಿಪ್ಲೈ ಮಾಡಿ ಈಕ್ವಲೆಂಟ್ ಫ್ರ್ಯಾಕ್ಷನ್ಸನ್ನು ಬರೆದ್ವಿ. ಫಾರ್ ಎಕ್ಸಾಂಪಲ್ 2/3 ಫ್ರ್ಯಾಕ್ಷನ್. ಸೊ ಇದಕ್ಕೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂದರೆ 2ಗೆ ಏನು ಮಾಡ್ತಿದ್ದೀನಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಸೇಮ್ ನಂಬರ್ 2ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 2 2s are 4, 3 2s are 6 ಹೌದಲ್ವಾ. ಈಗ 3ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ, 2 3s are 6 ಹೌದಲ್ವಾ, 3 3s are 9. ಇದು ಈಕ್ವಲೆಂಟ್ ಫ್ರ್ಯಾಕ್ಷನ್. ಸೊ ಹಾಗಾದರೆ ಈಕ್ವಲೆಂಟ್ ಡೆಸಿಮಲ್ಸನ್ನು ಹೇಗೆ ಬರಿಬೇಕು. ಈಗ 0.3 ಇದೆ, ಇದಕ್ಕೆ ನಾವೇನು ಮಾಡಬೇಕು ಈಕ್ವಲೆಂಟ್ ಡೆಸಿಮಲ್ ಬರಿಬೇಕು ಹೌದಲ್ವಾ. ಸೊ ಈಗ ಇದಕ್ಕೆ ಈಕ್ವಲೆಂಟ್ ಡೆಸಿಮಲ್ ಏನಪ್ಪ ಅಂದರೆ 0.3 ಬರ್ದು 0.3 ಬರ್ದು ಸೊ ನೆಕ್ಸ್ಟ್ 1 0 ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನಥಿಂಗ್ ಬಟ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಹೇಗೆ ಬರೀಬೇಕಪ್ಪ ಅಂದರೆ ಫ್ರ್ಯಾಕ್ಷನ್ನ ಮುಂದೆ ಏನು ಮಾಡಬೇಕು ಡೆಸಿಮಲ್ ಪಾರ್ಟಲ್ಲಿ ನಾವೇನು ಮಾಡಬೇಕು 0ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟು 0.3000. ಫಾರ್ ಎಕ್ಸಾಂಪಲ್ 0.4 ಅಂದರೆ ಹೇಗೆ ಬರೀನ ಈಕ್ವಲೆಂಟ್ ಫ್ರ್ಯಾಕ್ಷನ್ 0.40 0.400 0.4000. ಸೊ ನೆಕ್ಸ್ಟು ಮತ್ತೆ ಫರ್ದರ್ ಝೀರೋಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಈ ಥರ ನಾವೇನು ಮಾಡಬೇಕು ಈಕ್ವಲೆಂಟ್ ಫ್ರ್ಯಾಕ್ಷನ್ಸನ್ನು ನಾವು ಬರೀತೀವಿ ಓಕೆನಾ. ಸೊ 2.6 ಇದ್ದರೆ ಹೇಗೆ ಬರೀತೀವಿ ಈಕ್ವಲೆಂಟ್ ಫ್ರ್ಯಾಕ್ಷನ್. ಸೊ 2.6 ಬರ್ದು 0 ಆ್ಯಡ್ ಮಾಡೋಣ is equal to 2.60 ಬರ್ದು 1 more 0 ಆ್ಯಡ್ ಮಾಡೋಣ. ಸೊ 2.6000. ಸೊ ಇಲ್ಲಿ ನೆನಪಿರಲಿ ಪಾಯಿಂಟ್ ಆದಮೇಲೆ ಡೆಸಿಮಲ್ ಪಾರ್ಟ್ ಬರುತ್ತಲ್ಲ ಅಲ್ಲಿ ನಾವು ಏನು ಮಾಡಬೇಕು ಝೀರೋಸನ್ನು ಆ್ಯಡ್ ಮಾಡಬೇಕು. ಪಾಯಿಂಟ್ನ ಲೆಫ್ಟ್ ಸೈಡ್ ನಾವು ಝೀರೋಸನ್ನು ಆ್ಯಡ್ ಮಾಡಬಾರ್ದು. ಪಾಯಿಂಟ್ನ ಲೆಫ್ಟ್ ಸೈಡ್ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ನಾವೇನು ಮಾಡಬೇಕು ಪಾಯಿಂಟ್ನ ರೈಟ್ ಸೈಡ್ ಡೆಸಿಮಲ್ ಪಾರ್ಟ್ ಇರುತ್ತೆ ಹೌದಲ್ವಾ. ಸೊ ನಾವೇನು ಮಾಡಬೇಕು ಅಲ್ಲಿ ಝೀರೋಸನ್ನು ಆ್ಯಡ್ ಮಾಡ್ತಾ ಹೋದರೆ ಅದು ಈಕ್ವಲೆಂಟ್ ಫ್ರ್ಯಾಕ್ಷನ್ ಇರುತ್ತೆ. ಸೊ ನಂಬರ್ನ ಇಲ್ಲಿ ನೋಡ್ರಿ ಇಲ್ಲಿ
ಸೊ ನಂಬರ್ ಆದಮೇಲೆ ಡೆಸಿಮಲ್ ಪಾರ್ಟಲ್ಲಿ ನಂಬರ್ ಆದಮೇಲೆ ಎಷ್ಟೇ ಝೀರೋಸ್ ಇರಲಿ ಅದು ಕೌಂಟಿಗೆ ನಾವು ತೊಗೊಳಲ್ಲ. ಓಕೆನಾ, ಅದನ್ನು ನಾವು ಕೌಂಟಿಗೆ ತೊಗೊಳೋ ಹಾಗಿಲ್ಲ. ಸೊ ಇಲ್ಲಿ 4 ಆದಮೇಲೆ 0 ಇದೆ 0.4, 4 ಆದಮೇಲೆ 2 0 ಇದೆ ಅರ್ಥ 0.4. ಓಕೆನಾ, 4 ಆದಮೇಲೆ 3 zeros ಇದೆ, ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ 0.4. ಸೊ ಎಲ್ಲ ಈಕ್ವಲ್ ಇದು. ಓಕೆನಾ, ಬಟ್ ಈಕ್ವಲ್ ಆ್ಯಂಡ್ ಫ್ರ್ಯಾಕ್ಷನ್ ಬರೀರಿ ಅಂದಾಗ ಈ ಥರ ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಲೈಕ್ ಆ್ಯಂಡ್ ಅನ್ಲೈಕ್ ಡೆಸಿಮಲ್ಸ್. ಸೊ ಲೈಕ್ ಆ್ಯಂಡ್ ಅನ್ಲೈಕ್ ಡೆಸಿಮಲ್ಸ್, ಸೊ ಹೇಗೆ ಲೈಕ್ ಫ್ರ್ಯಾಕ್ಷನ್ ಆ್ಯಂಡ್ ಮತ್ತು ಅನ್ಲೈಕ್ ಫ್ರ್ಯಾಕ್ಷನ್ಸನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ ಹೌದಲ್ವಾ. ಲೈಕ್ ಫ್ರ್ಯಾಕ್ಷನ್ ಅಂದರೆ ಡಿನಾಮಿನೇಟ್ರ್ ಸೇಮ್ ಇರುತ್ತೆ, ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಡಿನಾಮಿನೇಟ್ರ್ ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲೂ ಸಹ ಏನು ಲೈಕ್ ಆ್ಯಂಡ್ ಅನ್ಲೈಕ್ ಡೆಸಿಮಲ್ಸ್. ಲೈಕ್ ಆ್ಯಂಡ್ ಅನ್ಲೈಕ್ ಡೆಸಿಮಲ್ಸ್. ಸೊ ಲೈಕ್ ಆ್ಯಂಡ್ ಅನ್ಲೈಕ್ ಡೆಸಿಮಲ್ಸ್ ಹೇಗೆ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಡೆಸಿಮಲ್ಸ್ ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದ ಡೆಸಿಮಲ್ ಪ್ಲೇಸಸ್ ಆರ್ ಕಾಲ್ಡ್ ಲೈಕ್ ಡೆಸಿಮಲ್ಸ್. ಸೊ ಲೈಕ್ ಡೆಸಿಮಲ್ಸ್ ಅಂದರೆ ಡೆಸಿಮಲ್ಸ್ having the same number of digits in the decimal part is called like decimals. ಸೊ ಏನು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ 3.56, 0.48, 9.43, 56.71. ಸೊ ಏನು ಡೆಸಿಮಲ್ಸ್ ಹ್ಯಾವಿಂಗ್ ದ ಸೇಮ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದ ಡೆಸಿಮಲ್ ಪಾರ್ಟ್ ಈಸ್ ಕಾಲ್ಡ್ ಲೈಕ್ ಡೆಸಿಮಲ್. ಲೈಕ್ ಡೆಸಿಮಲ್ಸ್ ಅಂದರೆ ಡೆಸಿಮಲ್ ಪಾರ್ಟ್ ಅಂದರೆ ಏನು, ಡೆಸಿಮಲ್ ಪಾಯಿಂಟ್ ಇದೆ. ಸೊ ಇದನ್ನು ನಾವು ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡಲ್ಲಿರೋ ಪಾರ್ಟನ್ನು ನಾವು ಡೆಸಿಮಲ್ ಪಾರ್ಟ್ ಅಂತ ಕರಿತೀವಿ. ಈ ಡೆಸಿಮಲ್ ಪಾರ್ಟಲ್ಲಿ ಸೇಮ್ ನಂಬರ್ ಆಫ್ ಡಿಜಿಟ್ಸ್ ಇರಬೇಕು. ಸೊ ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ. ಇದನ್ನು ನಾವು ಲೈಕ್ ಡೆಸಿಮಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಪಾಯಿಂಟ್ನ ಲೆಫ್ಟ್ ಸೈಡ್ ಅಂದರೆ ಹೋಲ್ ಪಾರ್ಟಲ್ಲಿ ಇಲ್ಲಿ 1 ಡಿಜಿಟ್ ಇದೆ, ಇಲ್ಲೂ 1 ಡಿಜಿಟ್ ಇದೆ, ಇಲ್ಲೂ 1 ಇದೆ, ಆದರೆ ಇಲ್ಲಿ 2 ಇದೆ. ಸೊ ಡೆಸಿಮಲ್ ಪಾಯಿಂಟ್ನ ಅಂದರೆ ಹೋಲ್ ಪಾರ್ಟಲ್ಲಿ ಲೆಫ್ಟ್ ಸೈಡ್ ಪಾರ್ಟಲ್ಲಿ ಎಷ್ಟಾದರೂ ಡಿಜಿಟ್ ಇರಲಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡ್ ಎಷ್ಟಾದರೂ ಡಿಜಿಟ್ ಇರಲಿ, ಬಟ್ ರೈಟ್ ಸೈಡ್ ನಂಬರ್ ಆಫ್ ಡಿಜಿಟ್ಸ್ ಸೇಮ್ ಇದೆ, ಅದನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ 6.3, 58.4, 653.9, 1358.1. ಸೊ ಇದು ಲೈಕ್ ಫ್ರ್ಯಾಕ್ಷನ್ ಆಗುತ್ತೆ, ಲೈಕ್ ಡೆಸಿಮಲ್ ಆಗುತ್ತೆ. ಯಾಕೆ ಇಲ್ಲಿ ನೋಡ್ರಿ, ಡೆಸಿಮಲ್ ಪಾಯಿಂಟ್ನ ಡೆಸಿಮಲ್ ಪಾರ್ಟ್ ಹೌದಲ್ವಾ, ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡನ್ನ ಡೆಸಿಮಲ್ ಪಾರ್ಟ್ ಅಂತ ಕರಿತೀವಿ. ಡೆಸಿಮಲ್ ಪಾರ್ಟಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ, 1 ಇದೆ. ಸೊ ನಂಬರ್ ಆಫ್ ಡಿಜಿಟ್ಸ್ 1 ಇದೆ ಅಂದರೆ ಇವೆಲ್ಲ ಏನಾಗುತ್ತೆ, ಲೈಕ್ ಡೆಸಿಮಲ್ಸ್ ಆಗುತ್ತೆ. ಏನಾಗುತ್ತೆ, ಲೈಕ್ ಡೆಸಿಮಲ್ಸ್ ಆಗುತ್ತೆ. ಸೊ ನಮಗೆ ಹೋಲ್ ಪಾರ್ಟಲ್ಲಿ ಎಷ್ಟಾದರೂ ಡಿಜಿಟ್ ಇರಲಿ ಅದು ಕೌಂಟ್ ಇಲ್ಲ, ಆದರೆ ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಡೆಸಿಮಲ್ ಪಾರ್ಟಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಸೇಮ್ ಇದ್ದರೆ ನಾವು ಇದನ್ನು ಲೈಕ್ ಡೆಸಿಮಲ್ಸ್ ಅಂತ ಕರಿತೀವಿ. ಹಾಗೆ ಅನ್ಲೈಕ್ ಡೆಸಿಮಲ್ಸ್ ಅಂದರೆ ಉಲ್ಟಾ, ಡೆಸಿಮಲ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದ ಡೆಸಿಮಲ್ ಪ್ಲೇಸಸ್ ಆರ್ ಕಾಲ್ಡ್ ಅನ್ಲೈಕ್ ಡೆಸಿಮಲ್ಸ್. ಸೊ ಏನು ಅನ್ಲೈಕ್ ಡೆಸಿಮಲ್ಸ್ ಅಂದರೆ ಏನು, ಡೆಸಿಮಲ್ಸ್ ಹ್ಯಾವಿಂಗ್ different number of digits in the decimal places are called unlike
decimals. So decimals having the different number of digits in the decimal places are called decimal places or decimal part are called. So unlike decimals, ಏನು ಇಲ್ಲಿ ಡೆಸಿಮಲ್ ಪಾರ್ಟಲ್ಲಿ ಸೊ ಡಿಫ್ರೆಂಟ್ ನಂಬರ್ ಆಫ್ ಡಿಜಿಟ್ಸ್ ಇದ್ದರೆ ಅದನ್ನು ನಾವು ಅನ್ಲೈಕ್ ಡೆಸಿಮಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2.436 9.32 0.5 ಹೌದಲ್ವಾ. ಸೊ ಏನು 2.436 9.32 0.5 ಹೌದಲ್ವಾ. ಸೊ ಇಲ್ಲಿ ಡೆಸಿಮಲ್ ಪಾರ್ಟಲ್ಲಿ ಎಷ್ಟಿದೆ ಡಿಜಿಟು, ಇಲ್ಲಿ 3 ಡಿಜಿಟ್ ಇದೆ ಹೌದಲ್ವಾ. ಇಲ್ಲಿ ಡೆಸಿಮಲ್ ಪಾರ್ಟಲ್ಲಿ ಎಷ್ಟು ಡಿಜಿಟ್ ಇದೆ, 2 ಡಿಜಿಟ್ ಇದೆ. ಇಲ್ಲಿ ಡೆಸಿಮಲ್ ಪಾರ್ಟಲ್ಲಿ 1 ಡಿಜಿಟ್ ಇದೆ. ಸೊ ಇವೆಲ್ಲ ಏನು ಇದು ಅನ್ಲೈಕ್ ಡೆಸಿಮಲ್ಸ್ ಆಗುತ್ತೆ. ಓಕೆನಾ. ಸೊ ಡಿಫ್ರೆಂಟ್ ನಂಬರ್ ಆಫ್ ಡಿಜಿಟ್ ಇದ್ದಾಗ ಡೆಸಿಮಲ್ ಪಾರ್ಟಲ್ಲಿ ಅದನ್ನು ನಾವು ಅನ್ಲೈಕ್ ಡೆಸಿಮಲ್ಸ್ ಅಂತ ಕರಿತೀವಿ. ಸೇಮ್ ನಂಬರ್ ಆಫ್ ಡಿಜಿಟ್ಸ್ ಇದ್ದಾಗ ಅಂದರೆ ನಂಬರ್ ಆಫ್ ಡಿಜಿಟ್ ಸೇಮ್ ಇದ್ದಾಗ ಅದನ್ನು ನಾವು ಲೈಕ್ ಡೆಸಿಮಲ್ಸ್ ಅಂತ ಕರಿತೀವಿ. ಸೊ ಈಗ ನಾವೇನು ಮಾಡ್ತೀವಿ, ಇದು ಅನ್ಲೈಕ್ ಡೆಸಿಮಲ್ಸನ್ನು ನಾವು ಲೈಕ್ ಡೆಸಿಮಲ್ಸಿಗೆ ಕನ್ವರ್ಟ್ ಮಾಡ್ಬೋದು. ಹೇಗೆ ಕನ್ವರ್ಟ್ ಮಾಡ್ಬೋದು, ಇಲ್ಲಿ ನೋಡಿರಿ. ಸೊ 3 ಡಿಜಿಟ್ ಇದೆ ಹೌದಲ್ವಾ, ಇಲ್ಲಿ 2 ಡಿಜಿಟ್ ಇದೆ. ಅವಾಗ ಏನು ಮಾಡಬೇಕು, ಇಲ್ಲಿ 1 0ನ ಆ್ಯಡ್ ಮಾಡಬೇಕು. ಅವಾಗ ಎಷ್ಟು ಡಿಜಿಟ್ ಆಗುತ್ತೆ, 1 2 3. ಸೊ ಇಲ್ಲಿ 1 ಡಿಜಿಟ್ ಇದೆ, 1 2 0ಸನ್ನ ಆ್ಯಡ್ ಮಾಡಬೇಕು. ಅವಾಗ ಎಷ್ಟು ಡಿಜಿಟ್ ಆಗುತ್ತೆ, ಇದು 3 ಡಿಜಿಟ್ ಆಗುತ್ತೆ. ಸೊ ಏನು ಈ ಥರ ನಾವು ಅನ್ಲೈಕ್ ಡೆಸಿಮಲ್ಸನ್ನು ಲೈಕ್ ಡೆಸಿಮಲ್ಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಒನ್ ಮೋರ್. ಸೊ ಏನು ಅನ್ಲೈಕ್ ಡೆಸಿಮಲ್ಸನ್ನು ಲೈಕ್ ಡೆಸಿಮಲ್ಸಿಗೆ ಹೇಗೆ ಕನ್ವರ್ಟ್ ಮಾಡಬೇಕು. ಒನ್ ಮೋರ್ ಎಕ್ಸಾಂಪಲ್ 1.5 3.42 ನೆಕ್ಸ್ಟು 7.568 ಹೌದಲ್ವಾ. ಆಲ್ ಆರ್ ಅನ್ಲೈಕ್ ಡೆಸಿಮಲ್ಸ್. ಇಲ್ಲಿ ಡೆಸಿಮಲ್ ಪಾರ್ಟಲ್ಲಿ 1 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 3 ಡಿಜಿಟ್ ಇದೆ ಹೌದಲ್ವಾ. ಆಲ್ ಆರ್ ಅನ್ಲೈಕ್ ಡೆಸಿಮಲ್ಸ್. ಇದನ್ನು ಲೈಕ್ ಡೆಸಿಮಲ್ಸಿಗೆ ಹೇಗೆ ಕನ್ವರ್ಟ್ ಮಾಡಬೇಕು, ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಇಲ್ಲಿ 3 ಇದೆ ಹೌದಲ್ವಾ. ಸೊ ಇಲ್ಲೆಲ್ಲ ಏನು ಮಾಡಬೇಕು, ನಂಬರ್ ಆಫ್ ಡಿಜಿಟ್ಸ್ 3ನೇ ಮಾಡಬೇಕು. ಸೊ ನಂಬರ್ ಆಫ್ ಡಿಜಿಟ್ಸ್ ಇಲ್ಲಿ 3 ಇದೆ ಅಂದರೆ ಸೊ ಇಲ್ಲಿ 3 ಆಗೋ ತನಕ ನಂಬರ್ ಆಫ್ ಡಿಜಿಟ್ಸ್ 3 ಆಗೋ ತನಕ ಝೀರೋಸನ್ನ ಆ್ಯಡ್ ಮಾಡಬೇಕು. ಇಲ್ಲಿ ನಂಬರ್ ಆಫ್ ಡಿಜಿಟ್ 2 ಇದೆ, 1 2 ಇದೆ, 1 0 ಆ್ಯಡ್ ಮಾಡೋಣ. ಇಲ್ಲಿ ನಂಬರ್ ಆಫ್ ಡಿಜಿಟ್ 1 ಇದೆ ಅಂದರೆ ಸೊ 2 0ಸನ್ನ ಆ್ಯಡ್ ಮಾಡೋಣ. ಸೊ ಆಗ ಇದೇನಾಗುತ್ತೆ, 3 ಡಿಜಿಟ್ ಆಯಿತು, ಇಲ್ಲಿನೂ ಸಹ 3 ಡಿಜಿಟ್ ಆಯಿತು. ಈ ಥರ ಅನ್ಲೈಕ್ ಡೆಸಿಮಲ್ಸನ್ನು ಲೈಕ್ ಡೆಸಿಮಲ್ಸಿಗೆ ನಾವು ಈ ಥರ ನಂಬರ್ ಆಫ್ ಝೀರೋಸನ್ನು ಆ್ಯಡ್ ಮಾಡಿ ಕನ್ವರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 5.3 ರಿಲೇಟೆಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕಂಪೇರಿಂಗ್ ಆ್ಯಂಡ್ ಆರ್ಡರಿಂಗ್ ಆಫ್ ಡೆಸಿಮಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಡೆಸಿಮಲ್ಸನ್ನು ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋದು. ಸೊ ಗ್ರೇಟರ್ ಸ್ಮಾಲರನ್ನು ಕಂಪೇರ್ ಮಾಡಿ ಸೊ ಕಂಪ್ಯಾರಿಸನ್ ಆಫ್ ಡೆಸಿಮಲ್ಸನ್ನು ರೂಲ್ಸನ್ನು ಯೂಸ್ ಮಾಡಿ ನಂಬರ್ ಡೆಸಿಮಲ್ಸನ್ನು ಏನು ಮಾಡ್ತೀವಿ, ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ಸಲ್ಲಿ ಬರೀತೀವಿ. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.